ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ, ಇಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವತ್ತು ಬರಬೇಕಿತ್ತು. ನಾನು ಇಲ್ಲಿ ಈ ಕಾರ್ಯಕ್ರಮದ ವರದಿಗೆಂದು ಬಂದದ್ದು. ಅನಿರೀಕ್ಷಿತವಾಗಿ ಇಲ್ಲಿ ಮೋಹನ್ ಅವರು ನನ್ನನ್ನು ಸಹ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಅವರು ಕೊಟ್ಟದಕ್ಕೆ 2 ಮಾತುಗಳನ್ನು ಆಡುತ್ತಿದ್ದೇನೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ತುಂಬ ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ತಮ್ಮನ್ನು ಸಂಪೂರ್ಣ ಸಮಾಜಕ್ಕೆ ಸಮರ್ಪಣೆ ಮಾಡಿ ಒಂದು ಸಮಾಜದ ಸೇವೆ ಮಾಡಬೇಕೆಂದು ನಾನು ಕೂಡ ಆಶಯ ವ್ಯಕ್ತಪಡಿಸ್ತಿದ್ದೇನೆ. ಇಲ್ಲಿ ಇವತ್ತು ಹಮ್ಮಿಕೊಂಡಿರುವ ಮಹಿಳಾ ದಿನಾಚರಣೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ಮೂಲಕ ನಮ್ಮ ಸರ್ಕಾರ ಆಗಲಿ, ನಮ್ಮ ಕಾನೂನಾಗಲಿ, ಈ ಮಹಿಳೆಯರಿಗೆ ಏನೆಲ್ಲ ಸವಲತ್ತು ಕಾನೂನನ್ನೆಲ್ಲ ಒದಗಿಸಿದೆಯೋ ಅದನ್ನು ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ನಮ್ಮ ಸಮಾಜದ ಕಟ್ಟಕಡೆಯ ಮಹಿಳೆಯರಿಗೆ ಅದನ್ನು ಒದಗಿಸಬೇಕೆಂದು ನಾನು ಕೇಳಿಕೊಳ್ತಿದ್ದೇನೆ. ಯಾಕೆಂದರೆ ಇವತ್ತು ಸೌಮ್ಯಕ್ಕ ಎಲ್ಲ ಇಲ್ಲಿ ಇದ್ದೀರಿ, ನೀವು ನೋಡ್ತಿದ್ದೀರಿ. ನಮ್ಮ ವಿಶ್ವಕರ್ಮದ ಅಧ್ಯಕ್ಷರಿಗೆ ಸಹ ಗೊತ್ತುಂಟು. ಬಹಳಷ್ಟು ಈ ಕಾನೂನು ಎಲ್ಲ ಇವತ್ತು ಮಿಸ್ಯೂಸೇ ಆಗೋದು ಜಾಸ್ತಿ. ತಳಮಟ್ಟದ ಒಂದು ನಿಜವಾಗಿ ಶೋಷಿತರಾದ ಮಹಿಳೆಯರಿಗೆ ಈ ಕಾನೂನು ಲಭ್ಯವಿರುವುದಿಲ್ಲ. ಯಾರು ಅವರನ್ನು ಒಂದು ಕೋರ್ಟಿಗಾಗಲಿ ಸ್ಟೇಷನ್ಗಾಗಲಿ ಕೊಂಡೋಗೋರು ಸಹ ಇಲ್ಲ ಪಾಪ. ಈ ಇದ್ದವರೇ ಸುಮ್ಮನೆ ಈ ಡೌರಿ ಕೇಸ್ ನಾವು ಸಹ ತುಂಬ ನೋಡ್ತೇವೆ. ಆದರೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ FIR ಆದದನ್ನು ನಾವು ಬರೀಬೇಕಾಗ್ತದೆ. ಅದರಲ್ಲಿ ಒಂದು 100ರಲ್ಲಿ 90% ಅದರಲ್ಲಿ ಸುಳ್ಳಿರ್ತದೆ. ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡಿ ಡೌರಿ ಕೇಸು ಹಾಗೆ ಹೀಗೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಟೈಪಲ್ಲಿ ಸಹ ಅದನ್ನು ಬಳಸ್ಕೊಳ್ತಿದ್ದಾರೆ. ಹಾಗಾಗಿ ನಮ್ಮ ಇಂತಹ ಸಂಘಟನೆಗಳು, ಈ ಸಂಘಟನೆಯಲ್ಲಿ ತುಂಬ ಕಾನೂನು ತಿಳಿದವರು ಸಹ ಇರ್ತಾರೆ. ಇಲ್ಲದಿದ್ದರೆ ಬೇರೆಯವ್ರ ಹತ್ರ ಎಲ್ಲ ಆ ಬಗ್ಗೆ ಮಾಹಿತಿ ಕೇಳಿ ಈ ಸಮಾಜದ ಕಟ್ಟಕಡೆಯ ಮಹಿಳೆಯರಾಗಲಿ ಯಾರೇ ಆಗಲಿ ಅವರಿಗೆ ಈ ಕಾನೂನಿನ ಒಂದು ಅರಿವು ಮೂಡಿಸಬೇಕು. ಹಾಗೆ ನಮ್ಮ ಸರ್ಕಾರದಿಂದ ಸಿಗುವಂತಹ ವಿವಿಧ ಸವಲತ್ತು, ಈ ಸಾಲ ಸೌಲಭ್ಯ ಆಗಲಿ ಅದನ್ನೆಲ್ಲ ಒಂದು ನೇರ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕಾರ್ಯ ನಡೆಸಬೇಕು. ಮಹಿಳಾ ದಿನಾಚರಣೆ ಅಂದರೆ ಅದು ನಮಗೆ ಮೊದಲು ನೆನಪು ಬರುವುದೇ ನಮ್ಮ ತಾಯಿ. ನನ್ನ ತಾಯಿ ಸಣ್ಣ ಪ್ರಾಯದಲ್ಲೇ ನಾನು ತಾಯಿಯನ್ನು ಕಳ್ಕೊಂಡೆ. ಅಲ್ಲಿ ನಮ್ಮ ನೆರೆಹೊರೆಯವರು ಸಹ ಇದ್ದಾರೆ. ಸಣ್ಣ ಒಂದು 15 ವರ್ಷದಲ್ಲೇ ನಾವು ಅನಿರೀಕ್ಷಿತವಾಗಿ ತಾಯಿಯನ್ನು ಒಂದು ಹೃದಯಾಘಾತದಿಂದ ಕಳ್ಕೊಂಡೆ. ತುಂಬ ಆಸೆ ಇತ್ತು ಅವರಿಗೆ, ಮಗನಿಗೆ ಒಂದು ಬರೆಯುವ ಕೆಲಸ ಬೇಕು ಅಂತ. ಅದು ಹೇಗೆ ಆಸೆ ಹುಟ್ಟಿತಂದರೆ ಅವರಿಗೆ ಮೊದಲು ಸೌಮ್ಯಕ್ಕೆ ಈ ಕುರುಕುರು ಮಾಮನವರು ಬರ್ತಾರಲ್ಲ, ಅವರು ಬಹುತೇಕ ನಮಗೆಲ್ಲ ತುಂಬ ಆಸೆ. ಆವಾಗ ಈ ಗಿಲಿ ಲಕ್ಷಣ ಈಗಿನಾಗೆಲ್ಲ ಮೊಬೈಲೆಲ್ಲ ಇಲ್ಲ. ಕುರುಕುರು ಮಾಮ ಒಬ್ಬ ಬಂದಿದ್ದ. ನನ್ನ ತಂದೆ ತುಂಬ ಜೋರು. ಲೀಲಾವತಿ ಅಕ್ಕನಿಗೆ ಗೊತ್ತುಂಟು, ತುಂಬ ಜೋರು. ಯಾರು ಸಹ ಮನೆಯೊಳಗೆ ಹೋಗ್ಲಿಕ್ಕಿಲ್ಲ. ಹೇಗೋ ಹೋಗಿ ಅವರು ಈ ಕಣಿ ಹೇಳ್ತಿದ್ರು ನನ್ನ ತಾಯಿ ಹತ್ರ, ಅವನಿಗೆ ಅಂತ ಒಂದು ಸಣ್ಣ ಬರೆಯುವ ಕೆಲಸ ಸಿಗ್ತದೆ ಅಂತ. ಆ ಟೈಮಲ್ಲಿ ನಮ್ಮ ತಂದೆ ಇಂಟರ್ಫಿಯರ್ ಆಗಿ ಅವರನ್ನು ಹೇಗೆ ಸಹ ಹೊರಗೆ ದಬ್ಬಿದ್ರು. ಆಗ ಅವರೊಂದು ಜೋರಲ್ಲಿ ಹೇಳಿದರು ಮಾತು, ನೀವು ಊಟದ ತಟ್ಟೆಯಲ್ಲಿರುವಾಗ ಒಂದು ಪ್ರಾಣ ಹೋಗ್ತದೆ ಅಂತ. ಹಾಗೆ ನನ್ನ ತಂದೆ ಊಟದ ತಟ್ಟೆಯಲ್ಲಿರುವಾಗಲೇ ನನ್ನ ತಾಯಿ ಹೃದಯಾಘಾತದಲ್ಲಿ ತೀರ್ಕೊಂಡಿದ್ದರು ರಾತ್ರಿ. ನನಗೆ ಮತ್ತೆ ನಾನು ಯಾವುದೆಲ್ಲ ಕೆಲಸ ಮಾಡಿದಂದರೆ ಈ ಜ್ಯೋತಿಷನ ಮೇಲೆ, ಈ ಕುರುಕುರು ಮಾಮನ ಮೇಲೆ ಸಿಟ್ಟು ಬರಲಿಕ್ಕೆ ಶುರು ಆಯ್ತು. ಎಂತೆಂಥ ಉರುಬಿಸಿಲಲ್ಲೆಲ್ಲ ಯಾವುದ್ಯಾವುದೆಲ್ಲ ಕೆಲಸ ಮಾಡಿದ್ದೇವೆ, ಕೊಕೊಕೋಲಾ, ಬ್ರಿಟಾನಿಯಾ, ಅದು ಇದು ಅಂತ ಲೈನ್ಸ್ ಎಲ್ಲ. ಈ ಕುರುಕುರು ಮಾಮಂದು ತಾಯಿದು ಜ್ಯೋತಿಷ ಸರಿಯಾಯಿತು, ನಂದು ಜ್ಯೋತಿಷ ಯಾಕೆ ಸರಿಯಾಗಲಿಲ್ಲ ಅಂತ ದೇವ್ರ ದಯದಲ್ಲಿ ಈಗ ಅದು ಸತ್ಯ ಅಂತ ಆಯಿತು. ಕೊನೆಗೂ ನನಗೆ ಬರೆಯುವ ಕೆಲಸ ಸಿಕ್ಕಿದೆ. ಹಾಗೆ ನಾವು ಮಹಿಳಾ ದಿನಾಚರಣೆ ಅಂದರೆ ನನ್ನ ತಾಯಿಯ ನನಗೆ ತುಂಬ ನೆನಪಾಗ್ತದೆ. ಎಲ್ಲ ಯುವ ಸಮುದಾಯ ಸಹ ನಾನು ಒಂದು ಕರೆ ಕೊಡ್ತಾ ಅವರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಅಮ್ಮಂದಿರ ದಿನ ಆಗಲಿ ಸುಮ್ಮನೆ ನಾವು ಸ್ಟೇಟಸ್ ಹಾಕಿ ಆ ಒಂದು ದಿವಸಕ್ಕೆ ಸೀಮಿತಗೊಳಿಸಬೇಡಿ ಅಮ್ಮನಿಗೆ. ನಿಮಗೆಲ್ಲ ಒಂದು ಅಮ್ಮನ ಭಾಗ್ಯ ಸಿಕ್ಕಿದೆ, ನಮಗೆ ಅದು ಸಿಗಲಿಲ್ಲ. ತಾಯಿಯನ್ನು ದಯವಿಟ್ಟು ನೀವು ಪ್ರೀತಿಯಿಂದ ನೋಡಿಕೊಳ್ಳಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಬಾಕಿಯ ದೇವರು ನಂತರ, ನಮಗೆ ಮೊದಲ ದೇವರೇ ತಾಯಿ. ನಮಗೆ ಮಾತು ಕಲಿಸಿದ ತಾಯಿಯನ್ನು ತುಂಬ ಗೌರವದಿಂದ ಕಾಣ್ರಿ. ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ಇಂದು ಹಮ್ಮಿಕೊಂಡಂತಹ ಮಹಿಳಾ ದಿನಾಚರಣೆ
ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಾನು ಮೊನ್ನೆ ಮೋಹನ್ ಸಿರ್ಲಾಲ್ ಅವರು ಇನ್ವಿಟೇಷನ್ ಹಾಕಿದರು. ಅದರಲ್ಲಿ ನನಗೆ ಸಡನ್ ತಲೆಗೆ ಹೋಗಲಿಲ್ಲ, ಬೆಂಕಿ ಇಲ್ಲದ ಅಡುಗೆ ಅಂತ. ಇಡೀ ಜಗತ್ತಲ್ಲಿ ಇವತ್ತು ಬೆಂಕಿಯ ರೌದ್ರ ನರ್ತನ ನಡೀತಿದ್ದಾರೆ. ಈ ಬೆಂಕಿ ಇಲ್ಲದ ಅಡುಗೆ ಯಾವುದಂತ ಸಡನ್ ಫ್ಲ್ಯಾಶ್ ಆಗಲಿಲ್ಲ. ಇಲ್ಲಿ ಬಂದು ನೋಡುವಾಗ ಎಷ್ಟೊಂದು ಬೆಂಕಿ ಇಲ್ಲದ ಅಡುಗೆ ಉಂಟಂತ ಇಲ್ಲಿ ನೋಡಿ ತಿಳ್ಕೊಂಡೆ. ತುಂಬ ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಟಿದ್ದೀರಿ. ಮುಂದಿನ ದಿವಸದಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಸಣ್ಣ ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ.